ಪಕ್ಷ ಸಂಘಟನೆಗಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಎರಡನೇ ದಿನವಾದ ಇಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬುಕ್ಕಾಪಟ್ಟಣದಲ್ಲಿ ಬೃಹತ್ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು. ಸುರಿಯುವ ಮಳೆಯನ್ನು ಲೆಕ್ಕಿಸದೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಸಮಾವೇಶದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ 10,000 ಜೆಡಿಎಸ್ ಸದಸ್ಯತ್ವ ನೋಂದಣಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದೀರಾ. ಶಾಸಕ ಸುರೇಶ್ ಬಾಬು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆ ಮಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಮಾತನಾಡಿದ್ದಾರೆ. ಒಂದ್ ಕಡೆ ಬಾಬಣ್ಣವ್ರಿಗೆ ಕ್ಷೇತ್ರದ ಜನತೆ ಅವರ ಜನಪರವಾದಂತ ಕಾಳಜಿ ಮತ್ತೆ ಕೆಲಸವನ್ನ ಗುರುತಿಸಿ ಮತ್ತೊಮ್ಮೆ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಜನತಾದಳ ಪಕ್ಷ ರಾಜ್ಯದಲ್ಲಿ ಮತ್ತೊಮ್ಮೆ ಆಡಳಿತಕ್ಕೆ ಬರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನರ ಧ್ವನಿಯಾಗಿ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮವನ್ನ ಕೈಗೆತ್ಕೊಂಡ್ರೆ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಹಲವಾರು ಜಿಲ್ಲೆಗಳು ಬಹುತೇಕ ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಇವತ್ತು ಪ್ರವಾಸವನ್ನ ಕೈಗೆ ಎತ್ಕೊಂಡಿದ್ದೇವೆ. ಬಾಬಣ್ಣ ಅವ್ರನ್ನ ಈ ಭಾಗದ ಮುಖಂಡರುಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥ ಒಂದು ಆಸೆ ಅಭಿಲಾಷೆಯನ್ನ ಏನು ಇಟ್ಕೊಂಡಿದ್ದೀರಿ. ಬಹುಶಃ ಆ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಅವರ ತಂದೆಯವರು ಕೂಡ ಬಹುಶಃ 1978ರಲ್ಲಿ ಎನ್ ಬಸವಯ್ಯನವರು ಮಂತ್ರಿಗಳಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅವರು ಬಹುಶಃ ರಾಜಕೀಯದ ಒಂದು ದೊಡ್ಡ ಇತಿಹಾಸದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಂದು ವ್ಯಕ್ತಿತ್ವ. ಅವ್ರಿಗೆ ನಾನು ಗಮನಿಸ್ದಂಗೆ ರಾಜಕಾರಣವನ್ನ ಹೊರತುಪಡಿಸಿ ಅವ್ರಿಗೆ ಬೇರೆ ಇನ್ನೇನು ಕಸಬಿಲ್ಲ. ಅವ್ರಿಗೆ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಿಗೆ ಬಂದ ನಂತರ ಬಹಳ ಚಿಕ್ಕ ವಯಸ್ಸಿನಿಂದ ನಾನು ನೋಡ್ದಂಗೆ ಅವ್ರು ಯಾವ ವ್ಯವಹಾರಗಳು ಯಾವ ವಹಿವಾಟುಗಳು ಏನು ಕೂಡ ಬಾಬಣ್ಣ ಅವ್ರಿಗೆ ಬೇರೆ ಇನ್ನೇನು ಗಮನನೇ ಇಲ್ಲ. ಅವ್ರಿಗೆ 24 ತಾಸು ಇರ್ತಕ್ಕಂಥದ್ದು ಒಂದೇ, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಯ ಋಣ ಯಾವ ರೀತಿ ನಾನು ತೀರಿಸ್ಬೋದು, ಯಾವ ರೀತಿ ಭಗವಂತ ಜನತೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾನು ನಿಲ್ಬೋದು ಅಂತಕ್ಕಂಥ ಒಂದು ಛಲದಿಂದ ಹೋರಾಟವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ.